BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ನಗರದ ಹೊರವಲಯದಲ್ಲಿ ಬರುವ ಕೋಟ್ನೂರು ಡಿ ಸಮೀಪದ ಲುಂಬಿನಿ ಉದ್ಯಾನವನದಲ್ಲಿ ಕಳೆದ ಜನವರಿ 23ರಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಮಂಜೂರಾದ ಆರೋಪಿಯ ಮನೆಗೆ ನುಗ್ಗಿ ಆತನ ಕುಟುಂಬದ ಸದಸ್ಯರನ್ನ ಕಿಡಿಗೇಡಿಗಳು ಥಳಿಸಿದ ಘಟನೆ ಖಂಡಿಸಿ ವೀರಶೈವ ಲಿಂಗಾಯತ ಸಮುದಾಯದ ಜನರು ಕಲಬುರಗಿಯ ರಾಷ್ಟ್ರೀಯ ಹೆದ್ದಾರಿ 218ರ ಮೇಲೆ ಮಿಂಚಿನ ಪ್ರತಿಭಟನೆ ನಡೆಸಿದರು. ಮಂಗಳವಾರ ಇಲ್ಲಿನ ನ್ಯಾಯಾಲಯ ಆರೋಪಿಗಳಾದ ಸಂಗಮೇಶ್, ಕಿರಣ್, ಹನುಮಂತ್ ಹಾಗೂ ಮನು ಎಂಬ 4ವರಿಗೆ ಜಾಮೀನು ಮಂಜೂರು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಆರೋಪಿಗಳು ಕಳೆದ ರಾತ್ರಿ ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಗೊಂಡಿದ್ದರು. ಇದೇ ವೇಳೆಯಲ್ಲಿ ಮಂಗಳವಾರ ಮಧ್ಯರಾತ್ರಿ ಸುಮಾರು 12:50 ಆಸುಪಾಸಿನಲ್ಲಿ ಆರೋಪಿ ಸಂಗಮೇಶ್ ಮನೆಗೆ ನುಗ್ಗಿದ ದಲಿತ ಸಮುದಾಯದ ಕೆಲವು ಯುವಕರು ಮನೆಯಲ್ಲಿದ್ದ ಸಂಗಮೇಶ್ ಸಹೋದರ ಅನಿಲ್ ಕುಮಾರ್, ಚಿಕ್ಕಪ್ಪ ಮಹದೇವಪ್ಪ, ತಾಯಿ ತಂಗಮ್ಮ ಅವರ ಮೇಲೆ ಹಲ್ಲೆ ನಡೆಸಿದ್ದಲ್ಲದೆ ಮನೆಯ ಮುಂಭಾಗದಲ್ಲಿ ನಿಂತಿದ್ದ ಒಂದು ಕಾರು, 4 ಬೈಕ್ಗಳನ್ನು ಜಖಂಗೊಳಿಸಿ ಪರಾರಿಯಾಗಿದ್ದಾರೆ ಎನ್ನಲಾಗುತ್ತಿದೆ. ಈ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿರುವ ಸಂಗಮೇಶ್ ಕುಟುಂಬದ ಎಲ್ಲರನ್ನು ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಭರ್ತಿ ಮಾಡಲಾಗಿದೆ. ಈ ಘಟನೆಯು ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದ್ದು, ಕೋಟ್ನೂರು ಡಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಸಮುದಾಯದ 100 ಯುವಕರು, ಮಹಿಳೆಯರು ಮಿಂಚಿನ ಪ್ರತಿಭಟನೆ ಕೈಗೊಂಡರು. ಅಂಬೇಡ್ಕರ್ ಮೂರ್ತಿ ಅಪಮಾನ ಪ್ರಕರಣದಲ್ಲಿ ಜೈಲಿನಿಂದ ಬೇಲ್ ಮೇಲೆ ಹೊರಬಂದ ಆರೋಪಿಯ ಮನೆಗೆ ಯುವಕರ ಪಡೆ ನುಗ್ಗಿ ದಾಂಧಲೆ ಮಾಡಿ ಮನೆಯವರ ಮೇಲೆ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವೀರಶೈವ ಲಿಂಗಾಯತ ಸಂಘಟನೆ ನಡೆಸಿದ ಮಿಂಚಿನ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಬಿಸಿಲಿನ ತಾಪಕ್ಕೆ ಅಸ್ವಸ್ಥಗೊಂಡಿರುವುದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ನಡುವೆ ಸಂಸದರ ಮತ್ತು ಪೊಲೀಸರ ನಡುವೆ ನೂಕನುಗ್ಗಲು ಉಂಟಾಯಿತು. ಕೊನೆಗೆ ಸಂಸದರು ಅಸ್ವಸ್ಥರಾಗಿ ಕುಸಿದು ಬಿದ್ದರು. ತದನಂತರ ಆಂಬ್ಯುಲೆನ್ಸ್ ಕರೆಸಿ ಸಂಸದ ಡಾಕ್ಟರ್ ಜಾಧವ್ ಅವರನ್ನ ಪ್ರತಿಭಟನಾ ಸ್ಥಳದಿಂದಲೇ ಆಸ್ಪತ್ರೆಗೆ ಸೇರಿಸಲಾಯಿತು. ಹೃದಯದಲ್ಲಿ ಏರುಪೇರು ಆಗಿರುವುದರಿಂದ ತದನಂತರ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಜಯದೇವ ಆಸ್ಪತ್ರೆಯ ವೈದ್ಯರು ಸಂಸದರ ಆರೋಗ್ಯದ ಮೇಲೆ ಸತತ ನಿಗಾ ವಹಿಸುತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ
ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಕಾಂಗ್ರೆಸ್ ಪೊಲೀಸ್ ಅಧಿಕಾರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಂತಿದ ಹೋರಾಟಕ್ಕೆ ಧಕ್ಕೆ ತಂದ ಕಾಂಗ್ರೆಸ್ ಸ್ವಲ್ಪ ಸೈಡ್ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀರಾಮ ಮಾರುಕಟ್ಟೆಯಲ್ಲಿ ಬೀದರ್ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಭಗವಂತ ಖುಬಾ ಅವರ ಪರವಾಗಿ ಚುನಾವಣಾ ಪ್ರಚಾರ ನಿಮಿತ್ತವಾಗಿ ಬಹಿರಂಗ ಸಭೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಬಿಜೆಪಿಯ ರಾಜ್ಯ ಅಧ್ಯಕ್ಷರಾದ ಬಿವೈ ವಿಜೇಂದ್ರ, ಮಾಜಿ ಶಾಸಕರಾದ ಸುಭಾಸ್ ಗುತ್ತೇದಾರ್, ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖುಬಾ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜೇಂದ್ರ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಬರ ಆವರಿಸಿದೆ. ಈ 9 ತಿಂಗಳು ಇಡೀ ರಾಜ್ಯದಲ್ಲಿ 900ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದರು. ನಡೀತು ಎಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿರ್ತಕ್ಕಂಥ ಯುವಕರು ತಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ ಅಂತ ಹೇಳಿ ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ 2014ರಲ್ಲಿ ಭಾರತ ದೇಶದಲ್ಲಿ ಇವತ್ತು ಒಂದು ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇದೆ. ಭಾರತದಲ್ಲೂ ಕೂಡ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಈ ದೇಶದಲ್ಲಿರ್ತಕ್ಕಂಥ ಯುವ ಜನತೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ದೇಶದಲ್ಲಿ ಸಾಧ್ಯ ಇದೆ ಅಂತ ಹೇಳಿ ಕಳೆದ 10 ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎ ಸರ್ಕಾರ ಬಂದ ನಂತರ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಯಾವುದೇ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶವನ್ನ ಕೊಡದೇನೆ ಒಂದು ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಲ್ತದೆ. ಒಂದು ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದೇ ಒಂದು ದಿನವನ್ನ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ, ಒಂದೇ ಒಂದು ದಿನ ರಜೆಯನ್ನ ತೆಗೆದುಕೊಳ್ಳದೇನೆ ಈ ದೇಶದ ಒಂದು ಸರ್ವತೋನ್ಮುಖ ಅಭಿವೃದ್ಧಿಯ ದೃಷ್ಟಿಯಿಂದ
ಇವತ್ತು ಪ್ರಧಾನಮಂತ್ರಿ ಹಗಲು ರಾತ್ರಿ ಶ್ರಮವನ್ನು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಂದಗೋಳ್, ಮಾಜಿ ಸಚಿವರಾದ ಬಸವರಾಜ ಪಾಟೀಲ್, ಹರ್ಷಾನಂದ್ ಗುತ್ತೇದಾರ್, ಮಲ್ಲಣ್ಣ ನಾಗುರೆ, ಬಿಜಿ ಪಾಟೀಲ್, ಸಂಜಯ್ ಮಿಸ್ಕಿನ್, ಶಿವಪುತ್ರಪ್ಪ ನಡಗೇರಿ, ಸುನಿಲ್ ಹೆರೋಳಿ ಸೇರಿದಂತೆ ಬಿಜೆಪಿ ಪಕ್ಷದ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಕಾಳ್ಗಿ ಪಟ್ಟಣದಲ್ಲಿ ಇಂದು ಯುವ ಮುಖಂಡರಾದ ಕಾಶಿನಾಥ್ ಮತ್ತು ಕಾಳಪ್ಪ ಕನ್ನೂರ್ ಅವರು ಬಿಜೆಪಿ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಾಳಗಿ ಪಟ್ಟಣದ ಜಗದೇವ್ ಗುತ್ತೇದಾರ್ ಅವರ ತೋಟದ ಮನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಪಕ್ಷದ ದುರಾಡಳಿತ ಮನಗಂಡು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜೇಶ್ ಗುತ್ತೇದಾರ್, ಜಗಪ್ಪ ಚಂದನ್ಕೇರ್ ಅವರ ನೇತೃತ್ವದಲ್ಲಿ ಕಾಳಪ್ಪ, ಕಾಶಿನಾಥ್ ತೆಲಗಾಣಿ, ಬೀರಪ್ಪ ಪೂಜಾರಿ, ನಾಗರಾಜ್ ರಾಟ್ಕಲ್, ಭೀಮಾಶಂಕರ್ ದೊಡ್ಮನಿ ಸೇರಿದಂತೆ ಅನೇಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜೇಶ್ ಗುತ್ತೇದಾರ್ ಮಾತನಾಡಿದರು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಮಂದಿರದ ಕಟ್ಟಡ ನಿರ್ಮಾಣಕ್ಕಾಗಿ ದೇಣಿಗೆ ಸಂಗ್ರಹಣ ನಿಮಿತ್ತವಾಗಿ ಇವತ್ತು ಆ ಪಕ್ಷ ಈ ಪಕ್ಷ ಅನ್ನೋದೇ, ಆ ಜಾತಿ ಈ ಜಾತಿ ಅನ್ನೋದೇ ಇವತ್ತು ಯಾವುದೇ ಒಂದು ಅವರ ಹಿರಿಯರು ಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಎಲ್ಲರೂ ಒಳಪಟ್ಟು ಇವತ್ತು ಕಾಳಿ ಗ್ರಾಮದ ಎಲ್ಲ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಒಳಗೊಂಡು ನಮ್ಮ ವಿಶೇಷವಾಗಿ ಆ ನಿಧಿ ಸಂಗ್ರಹಣದ ಟ್ರೆಜರರ್ ಕ್ಯಾಶಿಯರ್ಗಳಾದಂಥ ಮುನೀರ್ ಬೇಗ್ ಆಗಿರ್ಬೋದು, ಅಸ್ಲಂ ಬೇಗ್ ಆಗಿರ್ಬೋದು, ಜಾವದೀನ್ ಸೌದಾಗರ್ ಕ್ಯಾಶಿಯರ್, ಇದು ದಯವಿಟ್ಟು ನಾವು ಅರ್ಥ ಮಾಡ್ಕೋಬೇಕು. ಕಾಳಗಿ ಗ್ರಾಮಪ್ಪ ಅಂತಂದರೆ ಯಾವಾಗೂ ಒಂದು ಮಾದರಿ ಗ್ರಾಮ. ಒಂದು ಕಾಳಗಿ ಗ್ರಾಮ ಅಂತ ಒಂದು ಮಾದರಿ ಗ್ರಾಮ ಯಾಕೆ ಕರೀಲಿಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ರಾಮ ಮಂದಿರ ಕಟ್ಟಡದ ನಿಧಿ ಸಂಗ್ರಹಣದ ಕ್ಯಾಶಿಯರ್ಗಳು ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು, ನಮ್ಮ ಸೋದರಾದಂಥ ಮುನೀರ್ ಬೇಗ್ ಆಗಿರ್ಬೋದು, ಅಸ್ಲಂ ಬೇಗ್ ಆಗಿರ್ಬೋದು, ಜಾವದೀನ್ ಸೌದಾಗರ್ ಆಗಿರ್ಬೋದು, ಅವ್ರ ನೇತೃತ್ವದಲ್ಲಿ ನಮ್ಮ ಮತ್ತು ಕಾಳಗಿ ಗ್ರಾಮದ ಶ್ರೀರಾಮ್ ಸೇನಾ ಅಧ್ಯಕ್ಷರು ಮತ್ತು ಅವರ ಎಲ್ಲ ಶ್ರೀರಾಮ್ ಸೇನಾ ಭಕ್ತರಾಗಿರ್ಬೋದು ಮತ್ತು ಎಲ್ಲ ಒಳಗೊಂಡಂಥ ಎಲ್ಲರೂ ಸೇರಿ ನಾವು ಅವತ್ತು ಕೆಲಸ ಮಾಡಿದ್ದೀವಿ. ನಾನು ಎಲ್ಲರಿಗೂ ಕೇಳಿಕ್ಕೆ ಇಷ್ಟಪಡ್ತೀನಿ. ಅವತ್ತು ನಾವು ನಿಧಿ ಸಂಗ್ರಹಣ ನಾವೆಲ್ಲ ಪಟ್ಟಿ ಎತ್ತಿಕ್ಕೆ ಎಲ್ಲ ಕಡೆ ಹೋದೆವು. ಬಿ ಜೆ ಪಿದವ್ರು ಯಾರು ಬಂದ್ರಪ್ಪ ನಮ್ಮ ಕೂಡ ನಾನು ಕೇಳ್ತೀನಿ. ಅವ್ರು ಈ ಸಂದರ್ಭದಲ್ಲಿ ವೇದ ಪ್ರಕಾಶ್ ಮೋಟಗಿ, ರಾಘವೇಂದ್ರ ಗುತ್ತೇದಾರ್, ಸಂತೋಷ್ ಪತಂಗೆ, ಶ್ಯಾಮರಾವ್ ಕಡಬೂರ್, ರವಿದಾಸ್ ಪತಂಗೆ, ವಿಶ್ವನಾಥ್ ವನಮಲ್ಲಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಮಹದಾಯಿ ಕಳಸಾ ಬಂಡೂರಿ ಹುಬ್ಬಳ್ಳಿ ಅಂಕೋಲಾ ಯೋಜನೆ ಬಗ್ಗೆ ಯಾವುದೇ ಕಾಳಜಿ ವಹಿಸದ ಕೇಂದ್ರ ಸರ್ಕಾರ ಈ ಭಾಗದ ಜನರಿಗೆ ಏನು ಕೊಡಲು ಸಾಧ್ಯ? ಮೋದಿ ಗ್ಯಾರಂಟಿ ಹೆಸರಿನಲ್ಲಿ ಚುನಾವಣೆ ಮಾಡುತ್ತಿದ್ದಾರೆ. ಪ್ರಜಾಪ್ರಭುತ್ವ ಯಾವ ದಾರಿಯಲ್ಲಿ ಹೊರಟಿದೆ ಎಂಬುದಕ್ಕೆ ಅರ್ಥವಾಗುತ್ತಿಲ್ಲ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವಾಗ್ದಾಳಿ ನಡೆಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇವೆ. ಗದಗ, ಬಾಗಲಕೋಟೆ, ರಾಯಚೂರಿಗೆ ಹೋಗಲಿದ್ದೇನೆ. ಚುನಾವಣೆ ಪ್ರಾರಂಭವಾದಾಗ ಅಮಿತ್ ಶಾ, ಮೋದಿ ಹುರುಪಿನಲ್ಲಿದ್ದರು. ಈಗ ಚುನಾವಣೆ ಅವಲೋಕನ ಮಾಡಿದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಜನರಲ್ಲಿ ಅವಿಶ್ವಾಸ ಬಂದಿದೆ ಎಂದರು. 6 ಜಿಲ್ಲೆಯವರು ನಾಗಾಲ್ಯಾಂಡ್ನಲ್ಲಿ ವೋಟ್ ಮಾಡಲು ಹೋಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಕಳೆದುಕೊಂಡ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ. ಬಾಂಬೆ, ಕಿತ್ತೂರು ಕರ್ನಾಟಕ ಅಭಿವೃದ್ಧಿಯಿಂದ ನೋಡಿದ್ರೆ ಜೋಶಿ ಅವರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಆದ್ರೆ ಯಾವ ಪುರುಷಾರ್ಥಕ್ಕೆ ಕರ್ನಾಟಕದ ಜನರು ಜೋಶಿ ಅವರನ್ನು ಆರಿಸಿ ಕಳಿಸಿದ್ದಾರೆ ಅರ್ಥವಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ರಾಷ್ಟ್ರದ ಮಂತ್ರಿಯಾಗದೆ ಹುಬ್ಬಳ್ಳಿ ಧಾರವಾಡದ ಸಚಿವರಾಗಿದ್ದಾರೆ. ಬರ ಪರಿಹಾರದ ಪ್ರಶ್ನೆ ಬಂದಾಗ ಕಿಂಚಿತ್ತು ಚಕಾರ ಎತ್ತುತ್ತಿಲ್ಲ. ನಾವು ಜೋಶಿ ಅವರು ಒಂದೇ ಒಂದು ಜನರ ಸಮಸ್ಯೆಗೆ ಧ್ವನಿಯಾಗಿರುವ ಪ್ರಸಂಗ ನಾವು ನೋಡಿಲ್ಲ. ಈ ಭಾಗದಲ್ಲಿ ಧಾರವಾಡ, ಬೆಳಗಾವಿ ರೈಲ್ವೆ ಲೈನ್, ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಮಾರ್ಗ ಈ ಭಾಗದ ಜನರಿಗೆ ಜೀವನಾಡಿಯಾಗಿದೆ. ಆದ್ರೂ ಕೂಡ ಒಂದೇ ಒಂದು ಜನಪರ ನಿರ್ಧಾರ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಡ್ತಾ ಇದ್ದೀವಿ. ಅದರಲ್ಲಿ ಬಹುಶಃ ಸುಮಾರು ಎಷ್ಟು ಅದು ಫಾರೆಸ್ಟ್
138 ಎಕರೆ ಮಾತ್ರ ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕಾಗ್ತದೆ. ಅದಕ್ಕೆ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಅದಕ್ಕೆ ಸಪ್ಲಿಮೆಂಟ್ರಿ ಫಾರೆಸ್ಟನ್ನು ಕ್ರಿಯೇಟ್ ಮಾಡಲಿಕ್ಕೆ ತಯಾರಿದೆ ಅಂತೇಳಿ ಆಫರ್ ಕೂಡ ಕೊಟ್ಟಿದ್ದೀವಿ. ಇದು ನಾನು ನಿಮಗೆ ಒಂದು ಉದಾಹರಣೆ ಹೇಳೋದಿದ್ರೆ, ನಾನು ಸುಮಾರು ಒಂದು 6 ತಿಂಗಳ ಕಾಲ ಕೇಂದ್ರ ಸರ್ಕಾರದಲ್ಲಿ ಪರಿಸರ ಮತ್ತು ಫಾರೆಸ್ಟ್ ಮಂತ್ರಿಯಾಗಿ. ಮಹಾರಾಷ್ಟ್ರದಲ್ಲಿ ಒಂದು ಉಜ್ವಲ ಸಮಸ್ಯೆ ಇತ್ತು. ನಾಗ್ಪುರದಲ್ಲಿ ಸುಮಾರು 80,000 ಕಿಲೋಮೀಟರ್ 80,000 ಚದರ ಮೈಲಿ ಫಾರೆಸ್ಟ್ ಇತ್ತು. ಭಾಳ ಹಳೆ ಕಾಲದಲ್ಲಿ ನಾನು ಆ ಸಮಸ್ಯೆಯನ್ನು ಡಿಸ್ಕಸ್ ಮಾಡಿ ಫಾರೆಸ್ಟ್ ಮಿನಿಸ್ಟ್ರಿರುವ ಕೇಂದ್ರದಲ್ಲಿ ಆ 80,000 ಚದರ ಮೈಲನ್ನು ಕ್ಲಿಯರ್ ಮಾಡಿಕೊಟ್ಟಿದೆ ಅಂತ ನೀವು ಅದಕ್ಕೆ ಉಪಾಯ ಹುಡುಕಿ ಅದಕ್ಕೆ ಜುಡುಪಿ ಅರಣ್ಯ ಅಂತ ಹೇಳ್ತೀವಿ. ನಾಗ್ಪುರದಲ್ಲಿ ಜುಡುಪಿ ಅರಣ್ಯ ಅಂತೇಳಿ ಹೇಳ್ತಾರೆ. ಅದನ್ನು ನಾನು ಕ್ಲಿಯರ್ ಬೇಕು. ಆದ್ದರಿಂದ ಇವತ್ತು ಅಂಥ ಕೆಲಸ ಇವತ್ತು ಮಾಡಲಿಕ್ಕೆ ಅಸಾಧ್ಯ ಎಂಬುದನ್ನು ಕುರಿತು ಇವತ್ತು ಕೈಕಟ್ಟಿ ಕೂತರೆ ಇದು ಆಗುವುದಿಲ್ಲ. ಆದ್ದರಿಂದ ಇದು ಎರಡೂ ಕೂಡ ಭಾಳ ಪ್ರಾಮುಖ್ಯವಾದಂಥ, ಇದರಲ್ಲಿ ಟೋಟಲಿ ಇವರು ಫೇಲ್ ಆಗಿದೆ. ಇಷ್ಟು ಮಾತ್ರ ಅಲ್ಲ, ನಿಮಗೆ ಗೊತ್ತಿದೆ ಈಗಾಗಲೇ ಬರ ಪರಿಹಾರ ಸಿಗಬೇಕು. ಸಾಮಾನ್ಯವಾಗಿ ಬರ ಪರಿಹಾರ ಬಂದಾಗ ಅದನ್ನು ಕೊಡಬೇಕಾದ್ದು ಕೇಂದ್ರ ಸರ್ಕಾರ. ಕೇಂದ್ರದವರು ಕೂಡ ಬರ ಪೀಡಿತ ಇದಕ್ಕೆ ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿದರು. ಅದೇ ಪ್ರಕಾರ 18,171 ಕೋಟಿ ರೂಪಾಯಿ ಹೆಚ್ಚು ಪರಿಹಾರ ಬರಬೇಕು. ಅವರು ಕೇಂದ್ರದ ಬರ ಪರಿಹಾರ ಸಮಿತಿ ಡಿಸಾಸ್ಟರ್ ಸಮಿತಿ ಪ್ರಕಾರ, ಕಾನೂನು ಪ್ರಕಾರ ಅಷ್ಟು ಬರಬೇಕು. ನಮಗೆ 3,454 ಕೊಟ್ಟರು ಮೊನ್ನೆ. ಯಾಕೆ ಕೊಟ್ಟರು ಅಂತ ಹೇಳಿದರೆ, ಸುಪ್ರೀಂ ಕೋರ್ಟ್ ಕೈ ಹಾಕಿ. ಇದು ಬಹುಶಃ ಒಂದು ಬರ ಪರಿಹಾರ ನಿಧಿಗೆ ಅಥವಾ ನೆರೆ ಪರಿಹಾರ ನಿಧಿಗೆ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿ ಡೈರೆಕ್ಷನ್ ಕೊಟ್ಟ ಮೇಲೆ ಹಣ ಬಂದಂಥದ್ದು ಪ್ರಪ್ರಥಮ ನಮ್ಮ ಭಾರತದ ಇತಿಹಾಸದಲ್ಲಿ, ಫೆಡರಲ್ ಸಿಸ್ಟಮ್ನಲ್ಲಿ ಫಸ್ಟ್ ಟೈಮ್. ಇಲ್ಲಿ ಯಾವ ಸರ್ಕಾರ ಕೂಡ, ನಮ್ಮಲ್ಲಿ ಹಿಂದೆ ಕೂಡ ಕಾಂಗ್ರೆಸ್ಸೇತರ ಸರ್ಕಾರಗಳು ರಾಜ್ಯದಲ್ಲಿದ್ದು, ಆದರೆ ಈ ಥರ ಪಕ್ಷಪಾತ ಭಾವನೆಯಿಂದ ನಾವು ಯಾವಾಗಲೂ ಕೂಡ ಕೆಲಸ ಮಾಡಲಿಲ್ಲ ಎಂಬುದು ಕೂಡ ಇದು ಲೋಕಕ್ಕೆ ತಿಳಿದಂಥ ವಿಚಾರ. ಇನ್ನೊಂದು, ನಾವು 2018 ಮತ್ತು 2019 ಸರ್ಕಾರದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂದ ಕೂಡಲೇ ಮಹದಾಯಿ ಯೋಜನೆಯನ್ನು ಅನುಷ್ಠಾನ ಮಾಡುವುದಾಗಿ ಮೋದಿಯವರು ಕಿತ್ತೂರು ಭಾಗದ ಜನರಿಗೆ ಆಶ್ವಾಸನೆ ಹುಬ್ಳಿ ನೆಹರು ಮೈದಾನದಲ್ಲಿ ಕ್ಲಿಯರೆನ್ಸ್ ನಾನು ಕೊಡ್ತೇನೆ. ಯಾರು? ಈ ದೇಶದ ಪ್ರಧಾನಮಂತ್ರಿಯಾದಂಥ ಮೋದಿಯವರು. ಆಗ ಯಡಿಯೂರಪ್ಪನವರು ಹೇಳಿದ್ದು ಮಾತಿದೆ ಇಲ್ಲಿ. ಯಡಿಯೂರಪ್ಪನವರು ನಾನು ರಕ್ತದಲ್ಲಿ ಬರೆದು ಕೊಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದರು. ಅವರು ಭಾಳ ಸ್ಫೂರ್ತಿಯಿಂದ ಮಾತಾಡಿದರು. ಯಡಿಯೂರಪ್ಪನವರು ಕೂಡ ನಾನು ರಕ್ತದಲ್ಲೇ ಬರೆದು ಕೊಡ್ತೇನೆ ಅಂತೇಳಿ ಅವರು ಕೂಡ ಮಾತು ಕೊಟ್ಟಿದ್ದರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ತಾವು ಹೇಳಿದ್ದ ಮಾತನ್ನು ಮರೆತು ಅದನ್ನು ಕಾಲ ಕೆಳಗೆ ಹಾಕ್ಕೊಂಡು BJP ನಾಯಕರು ಇವತ್ತು ಒಂದು ಹೊಸ ಸಂಪ್ರದಾಯ, ಪ್ರಧಾನಿಯವರು ಸುಳ್ಳು ಹೇಳಿದ್ರು ಅಂತ ನಾವು ಹೇಳಿದಾಗ ಪ್ರಧಾನಿಯವರು ಸುಳ್ಳು ಹೇಳಿದ್ದು ಅಂತೇಳಿ ಜನ ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ. ಯಾಕಂದರೆ ಪ್ರಧಾನಿಯವರ ವಿಚಾರ ಆ ಥರ ರಿಮಾರ್ಕ್ ಮಾಡಬಾರ್ದು ಅಂತೇಳಿ. ಆದರೆ ನೀವೇ ಜ್ವಲಂತ ನಿದರ್ಶನ ಇಲ್ಲಿ ಆಗಿದ್ದೀರಿ. ಮಹದಾಯಿ ಭದ್ರಾ ಮೇಲ್ದಂಡೆಗೆ ಹೋದ ವರ್ಷದ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ 3,400 ಕೋಟಿ ರೂಪಾಯಿ ಅದನ್ನು ಕೂಡ ನ್ಯಾಷನಲ್ ಪ್ರಾಜೆಕ್ಟ್ ಅಂತೇಳಿ ಅದಕ್ಕೆ ರೆಗ್ಯುಲೇಷನ್ ಕೊಡ್ತೀವಿ. ಮತ್ತು ಬಜೆಟ್ನಲ್ಲಿ ಕೂಡ ಸುಲೇಪೇಟೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಬೂತ್ ಮಟ್ಟದ ಸಭೆ ಜರುಗಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕಾರ್ಯಕರ್ತರ ಬೂತ್ ಮಟ್ಟದ ಸಭೆ ಜರುಗಿತು. ಇನ್ನು ಇದೇ ವೇಳೆಯಲ್ಲಿ ಅನೇಕರು ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತಯಾಚನೆ ಮಾಡಿ ಮಾತನಾಡಿದರು.
ಮತ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಚುನಾವಣೆ. ನಾನು ಕಾರ್ಯಕರ್ತರಲ್ಲಿ ಕಳಕಳಿಯ ಮನವಿ ಏನಿದೆ ಅಂದರೆ, ನೀವು ಮನೆ ಮನೆಗೆ ಹೋಗಿ ನಮ್ಮ ತಾಯಂದಿರಿಗೆ ಎಲ್ರಿಗೂ ಕೂಡ ನೀವು ಮನವೊಲಿಸಬೇಕಾಗಿದೆ. ನಮಗೆ ವೋಟ್ ಯಾಕೆ ಹಾಕಬೇಕು ಅಂತ ಹೇಳಲಿಕ್ಕೆ ಭಾಳಷ್ಟು ನಮ್ಮ ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಬಂದ ಮೇಲೆ ಭಾಳಷ್ಟು 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ತಲುಪಿಸಿದ್ವಿ. ನನ್ನ ಒಂದು ಮನವಿ ಎಲ್ಲ ಕಾರ್ಯಕರ್ತರಲ್ಲಿ ಏನಿದೆ ಅಂದರೆ, ನೀವು ಪ್ರತಿ ಮನೆಗೆ ಹೋಗಿ ಈ 5 ಗ್ಯಾರಂಟಿಗಳನ್ನು ಅವ್ರಿಗೆ ತಲುಪಿದೆ ಅಥವಾ ಇಲ್ಲ ಅಂತಕ್ಕಂಥದ್ದು ನೀವು ಅವರಿಗೆ ಕೇಳಿ, ಮತ್ತು ಯಾರ್ಯಾರಿಗೆ ತಲುಪಿಲ್ಲ ಅವ್ರು ಪಟ್ಟಿ ಮಾಡಿ ಕೊಟ್ಟರೆ ಅವರೆಲ್ರಿಗೂ ತಲುಪಿಸ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ. ಯಾಕಂದರೆ ಅದಕ್ಕಾಗಿಯೇ ಒಂದು ಸಮಿತಿನೇ ರಚನೆ ಆಗಿದೆ ತಾಲೂಕಾ ಮಟ್ಟದಲ್ಲಿ. ಯಾವ ಗ್ಯಾರಂಟಿ ಯಾರಿಗೆ ರೀಚ್ ಆಗಿಲ್ಲ ಅವ್ರಿಗೆ ಕೊಡಿಸ್ತಕ್ಕಂಥ ಜವಾಬ್ದಾರಿ ಅವ್ರಿಗೆ ಇರ್ತದೆ. ಈಗ ವಿಶೇಷವಾಗಿ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ. ನಾವು ವಾಗ್ದಾನ ಮಾಡ್ದಂಗೆ ಪ್ರತಿ ತಿಂಗಳು ಪ್ರತಿ ಮನೆಗೆ ಆ ಮನೆಗೆ ಯಜಮಾನತಿ ಅಕೌಂಟಲ್ಲಿ 2,000 ರೂಪಾಯಿ ಅಂತ ಹೇಳಿದ್ವಿ. ಇವತ್ತು ಎಲ್ಲರ ಮನೆಗೆ 2,000 ರೂಪಾಯಿ ಬರ್ತಾ ಇದೆಯಲ್ಲ ನಿಮಗೆ. 100% ಏನೊಂದು 4-5% ಜನರು ಎಲ್ಲಿ ಅವ್ರ ಆಧಾರು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಇಲ್ಲ ಅಥವಾ ಇನ್ನೂ ಕಾರಣ ಇದ್ರೆ ಇಲ್ಲ ಅಂದ್ರೇ ಆತ ಯಾರಾದ್ರೂ ರೇಷನ್ ಕಾರ್ಡ್ ಇಲ್ಲ ಅಂದ್ರೇ ಬರಲಿಕ್ಕಿಲ್ಲ. ಆಮೇಲೆ ಇದು ಬರೀ BPLಗಲ್ಲ, APLದವ್ರನ್ನೂ ತೊಗೋಬೋದು. ಅರ್ಜಿ ಯಾರು ಹಾಕ್ತಾರೆ, APL ಇರಲಿ BPL ಇರಲಿ, ಯಾರು ಅರ್ಜಿ ಹಾಕ್ತಾರೆ ಅವ್ರಿಗೆ 2,000 ರೂಪಾಯಿ ಬರ್ತಾರೆ. ಇದು ನಮ್ಮ ಮೊದಲನೇ ಗ್ಯಾರಂಟಿ ನಾವು ಜನರಿಗೆ ತಲುಪಿಸಿದ್ವಿ. ನಮ್ಮ ಎರಡನೇ ಗ್ಯಾರಂಟಿ ನಾವೇನು ಹೇಳಿದ್ವಿ, ನಮ್ಮ ಸರ್ಕಾರ ಬಂದರೆ ನಾವು 200 ಯೂನಿಟ್ ತನಕ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಯಾರೂ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಕಟ್ತಾ ಇದ್ದಾರೆ? ಯಾರೂ ಕಟ್ತಾ ಇಲ್ಲ. ಮೂರನೇದು, ನಮ್ಮ ಮಹಿಳೆಯರಿಗೆ ನಾವು ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳಿದ್ವಿ. ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. 4ನೇದು, ನಾವು ಬಂದರೆ 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಆ 10 kg ಅಕ್ಕಿ ನಾವು ಮಾರ್ಕೆಟಲ್ಲಿ ನಮಗೆ ಸಿಗಲಿಲ್ಲ, ಯಾಕಂದರೆ ದೊಡ್ಡ ಪ್ರಮಾಣದ ಅಕ್ಕಿ ಬೇಕಾಗ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ತೀರ್ಮಾನ ಮಾಡಿ ಮಾರ್ಕೆಟಲ್ಲಿ ಖರೀದಿ ಮಾಡ್ಲಿಕ್ಕೆ ಹೋದ್ವಿ, ಆದರೆ ನಮಗೆ ಅಕ್ಕಿ ಸಿಗಲಿಲ್ಲ. ಅದಕ್ಕೆ ನಾವು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮಾತಾಡಿದ್ರು, ನಾವು ಅಕ್ಕಿ ಖರೀದಿ ಮಾಡ್ಬೇಕಂತೀವಿ, ನೀವು ಅಕ್ಕಿ ಕೊಡ್ರಿ ಅಂತ. ಯಾರ ಹತ್ರನೂ ಅಷ್ಟು ದೊಡ್ಡ ಸ್ಟಾಕ್ ಅಕ್ಕಿ ಇರಲಿಲ್ಲ. ಬಟ್ ಕೇಂದ್ರ ಸರ್ಕಾರದಲ್ಲಿ ಅವರ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದೆ. ಯಾಕಂದರೆ ವರ್ಷ ಪಂಜಾಬ್ ಹರಿಯಾಣಲ್ಲೆಲ್ಲ ಅಕ್ಕಿ ಖರೀದಿ ಮಾಡ್ತಾರೆ ಅವರು. ನಾವೇನು ಹೇಳಿದ್ವಿ, ನಿಮ್ಮ ಗೋಡಾನಲ್ಲಿ ಅಕ್ಕಿ ಕೊಳಿತಾ ಇದೆ, ನಮಗೆ ಖರೀದಿ ಕೊಡಿ ಅಂತ ಕೇಳಿ ಅವ್ರಿಗೆ ಪುಕ್ಕಟ್ ಕೊಡು ಅಂತ ಕೇಳಿ ನಾವು ಖರೀದಿ ಮಾಡ್ತೀವಿ ಅಂದರೆ ಅವರಂದ್ರು 34 ರೂಪಾಯಿ ಅಂದರು. 34 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ನಮಗೆ ಕೊಡಲಿಲ್ಲ ಅವರು. ಯಾಕೆ ಕೊಡಲಿಲ್ಲ ಅಂದರೆ, ಇಲ್ಲಿನ BJP ಮುಖಂಡರು ಏನು ಹೇಳಿದ್ರಂತ ಅವರಿಗೆ, ಒಂದು ವೇಳೆ ಅವ್ರಿಗೆ ಅಕ್ಕಿ ಕೊಟ್ಟರೆ 10 kg ಅಕ್ಕಿ ಪ್ರತಿ ತಿಂಗಳು ಪ್ರತಿಯೊಬ್ಬರು ಇವ್ರು ಹಂಚಿಬಿಟ್ರೆ ಎಲ್ಲ ಕಾಂಗ್ರೆಸ್ ಪರವಾಗಿ ಆಗ್ತಾರೆ ಬಡವರು, ಇವತ್ತು BJP ಖಾಲಿ ಆಗ್ತದೆ, ಕೊಡಬೇಡಿ ಅಂತ ಹೇಳಿದ್ದಾರೆ ಅವರು. ಅಂದರೆ ಎಷ್ಟು ಬಡವರ ವಿರೋಧಿ ಇದ್ದಾರೆ ನೀವು ವಿಚಾರ ಮಾಡಿ. ಇದೆಲ್ಲ ನಮ್ಮ ತಾಯಂದಿರಿಗೆ ತಿಳಿಸ್ಬೇಕು, ನೀವು ಮನೆ ಮನೆ ಹೋಗಿ ಮಾತು ತಿಳಿಸ್ಬೇಕಂತ ಹೇಳ್ತಾ ಇದ್ದೀನಿ ನಿಮಗೆ. ಆದರೂ ಕೂಡ ನಾವು ನುಡಿದಂತೆ ನಡಿಬೇಕು ಅಂತ ಹೇಳಿ ಇವತ್ತು 5 kg ಅಕ್ಕಿ ಜೊತೆ 5 kg ಅಕ್ಕಿ ಹಣ 34 ರೂಪಾಯಿ ಪ್ರತಿ kg ಲೆಕ್ಕದಲ್ಲಿ 170 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಬರ್ತಾ ಇದೆ. ವೆರಿಫೈ ಮಾಡುವ ಪ್ರತಿ ಅಕೌಂಟಿಗೆ 170 ರೂಪಾಯಿ ಬರ್ತಾ ಇದೆ. ನಮ್ಮ 4ನೇ ಗ್ಯಾರಂಟಿ. 5ನೇ ಗ್ಯಾರಂಟಿ ಏನಿತ್ತಂದರೆ, ನಾವು ನಮ್ಮ ಇಲಾಖೆಯಲ್ಲಿ ನಾವೊಂದು ಏನಂದರೆ, ಯುವಕರಿಗೆ ಯಾರು ಪಾಸ್ ಆಗ್ತಾರೆ, ಡಿಗ್ರಿ ಡಿಪ್ಲೊಮಾ ಮಾಡ್ತಾರೆ, 6 ತಿಂಗಳಲ್ಲಿ ನೌಕರಿ ಸಿಕ್ಕಿಲ್ಲ ಅಂದರೆ ಡಿಗ್ರಿ ಮಾಡಿದವ್ರಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿದವ್ರಿಗೆ 15,000 ರೂಪಾಯಿ, 2 ವರ್ಷ ತನಕ ಅಂತ ಹೇಳಿದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಇಲಾಖೆಯಿಂದನೇ 1.5 ಲಕ್ಷ ಯುವಕರು ಇದರ ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಮುಟ್ಟಿಸಿದ್ದೀವಿ. ನಮ್ಮ 5 ಗ್ಯಾರಂಟಿ ಜನರಿಗೆ ಮುಟ್ಟಿಸಿದ್ದೀವಿ. ಅದಕ್ಕೆ ನಾವು ಜನರ ಹತ್ರ ಆಶೀರ್ವಾದ ಕೇಳೋಕ್ಕೆ ಹೋಗ್ಬೇಕು. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ. ಈ ಗ್ಯಾರಂಟಿಗಳು ನಾವು ಈ ರಾಜ್ಯ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷ ಇದು ಬಡವ್ರ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಧಿಕಾರದಾಗ ಬಂದಾಗ ಬಡವರು ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅಂತ ನಾವು ಜನರಿಗೆ ಮನವರಿಕೆ ಮಾಡಿ ಹೇಳಬೇಕಾಗಿದೆ. ಯಾಕಂದರೆ ಹಿಂದೆ 4 ವರ್ಷ BJP ಸರ್ಕಾರ ಇತ್ತು, ಯಾರಿಗೊಂದು ನಯ ಪೈಸೆ ಕೊಟ್ಟಿಲ್ಲ. ನೀವು ಕೇಳ್ರಿ, ಹೆಣ್ಮಕ್ಳಿಗೆ ಏನೋ ಕೊಟ್ಟಾರೆ ನಮ್ಮ ನಿಮಗೆ ಅಂತೇಳಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸುಮಾರು 5 ಗ್ಯಾರಂಟಿ ಮುಖಾಂತರ ಮಿನಿಮಮ್ ಒಂದು 5,000 ರೂಪಾಯಿ ಪ್ರತಿ ಮನೆಗೆ ಪ್ರತಿ ತಿಂಗಳು ಬರ್ತಾ ಇದೆ. ಇದು ಈ ರಾಜ್ಯದಲ್ಲಿ ಸುಮಾರು 52,000 ಕೋಟಿ ಈ ರಾಜ್ಯದ ಬಡವರಿಗಾಗಿ ನಾವು ಕೊಡ್ತಾ ಇದ್ದೀವಿ.
ಇದು ನಮ್ಮ ಪಕ್ಷದ ಸಾಧನೆ ಇದೆ. ನಾವು ಏನು ಮಾತು ಕೊಟ್ಟಿದ್ದೀವಿ, ಮಾತಿನಂತೆ ನಡ್ಕೊಂಡಿದ್ದೀವಿ ಅಂತಲೂ ಜನರಿಗೆ ಹೇಳಬೇಕಾಗಿದೆ. ಇದು ಮೊದಲನೇದು. ಎರಡನೇದು, ಖರ್ಗೆ ಸಾಹೇಬರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಆರ್ಟಿಕಲ್ 371J ಇದು ಹೈಕೋರ್ಟ್. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಮೇಘರಾಜ್ ರಾಠೋಡ್, ತಾಹಿರ್ ಪಟೇಲ್, ಬಸವರಾಜ ಸಜ್ಜನ್ ಶೆಟ್ಟಿ, ಮಲ್ಲಿಕಾರ್ಜುನ ಗುಲಗುಂಜಿ, ಜಾಫರ್ ಖುರೇಸಿ, ಸುನಿಲ್ ಕುಮಾರ್ ಕೋರಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೇಟ್. ಆಕಾಶಕ್ಕೆ ಉಗುಳಿದ್ರೆ ಅವರ ಮುಖಕ್ಕೆ ಸಿಡಿಯುತ್ತದೆ ಎಂಬುದನ್ನು ಶಾಸಕ ರಾಜು ಕಾಗೆ ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿಯ ಭಾಷೆ ಬಳಕೆ ಸರಿಯಲ್ಲ ಎಂದು ಶಾಸಕ ಮಹೇಶ್ ತೆಂಗಿನಕಾಯಿ ಹರಿಹಾಯ್ದರು. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹೇಳಿಕೆ ನೀಡಿರುವ ಶಾಸಕ ರಾಜು ಕಾಗೆ ಹೇಳಿಕೆ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ರಾಜು ಕಾಗೆ ಹೇಳಿಕೆ ಕಾಂಗ್ರೆಸ್ ಸಂಸ್ಕೃತಿಯನ್ನ ತೋರಿಸುತ್ತದೆ. ದೇಶದ ಪ್ರಧಾನಿ ಕುರಿತು ಈ ರೀತಿ ಹೇಳಿಕೆ ಸರಿಯಲ್ಲ ಎಂದು ಕಿಡಿಕಾರಿದರು. ಗ್ಯಾರಂಟಿ ರದ್ದು ಕುರಿತು ರಾಜು ಕಾಗೆ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಸಿಎಂ ನೇರವಾಗಿ ಹೇಳೋ ಬದಲಿಗೆ ಕಾಂಗ್ರೆಸ್ ಶಾಸಕರ ಮೂಲಕ ಹೇಳಿಸುತ್ತಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲು ಖಚಿತ ಅಂತ ಕಾಂಗ್ರೆಸ್ನವರಿಗೆ ಗೊತ್ತಾಗಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕರು ಈ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ ಎಂದು ಮಹೇಶ್ ತೆಂಗಿನಕಾಯಿ ಹೇಳಿದರು. ಅಮಿತ್ ಶಾ ಹುಬ್ಬಳ್ಳಿ ಭೇಟಿ ವಿಚಾರವಾಗಿ ಮಾತನಾಡಿದ ಅವರು, ಇಂದು ನಡೆಯುವ ಬಹಿರಂಗ ಸಮಾವೇಶ ಅತ್ಯಂತ ಮಹತ್ವದ್ದು. ಅಮಿತ್ ಶಾ ಭೇಟಿಯಿಂದ ಧಾರವಾಡದ ಜೊತೆಗೆ ಇತರೆ ಕ್ಷೇತ್ರಗಳಿಗೂ ಬಿಜೆಪಿಗೆ ನೆರವಾಗುತ್ತದೆ. ಕಾರ್ಯಕರ್ತರಿಗೆ ಮತ್ತಷ್ಟು ಬೂಸ್ಟ್ ಸಿಗಲಿದೆ ಎಂದರು. ಅಮಿತ್ ಶಾ ಜೊತೆ 58 ಪ್ರಮುಖರು ಭೇಟಿ ಕೊಡಲಿದ್ದಾರೆ. 50,000ಕ್ಕೂ ಹೆಚ್ಚು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸಮಾವೇಶಕ್ಕೆ ಎಲ್ಲಾ ತರದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 10 ವರ್ಷಗಳಾಗಿರ್ತಕ್ಕಂಥ ಅಭಿವೃದ್ಧಿ, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೇ ನಮಗೆ ಸಾಕಷ್ಟು ಹೇಳುವಂಥ ಇದಿದೆ. ಜನರು ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ. ಭಾಳ ಉತ್ತಮವಾದ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅನ್ನುವಂಥದ್ದನ್ನು. ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಅಥವಾ ಆಗಲಿ ಇವತ್ತು ಹತ್ಯೆ ಆಗಿರ್ತಕ್ಕಂಥ ನೇಹ ಮೇಲೆ ರಾಜಕಾರಣ ಮಾಡುವಂಥ ಇಂಟ್ರೆಸ್ಟ್ ಇಲ್ಲ, ಅದ್ರ ಬಗ್ಗೆ ಪ್ರಶ್ನೆಯೂ ಇಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ನಡೆದುಕೊಂಡಿರ್ತಕ್ಕಂಥ ರೀತಿ, ನೇಹಾಳ ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಅದನ್ನು ಖಂಡಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಡೆಫಿನೆಟ್ಲಿ ಮಾಡ್ತಾಯಿದೆ. ಅದರಲ್ಲಿ ಪ್ರಶ್ನೆ ಇಲ್ಲ. ಗೃಹ ಸಚಿವರಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಅವರು ಹೇಳ್ತಾರೆ ಇದೊಂದು ಆಕಸ್ಮಿಕ ಘಟನೆ ಅಂತೇಳಿ. ಮುಖ್ಯಮಂತ್ರಿಗಳು ಲವ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಾಗಾದರೆ ಹಿಂದಾಗಡೆ ಬಂದು ಯಾಕೆ ಸಾರಿ ಕೇಳಿದರು? ಇವೆಲ್ಲ ನೋಡಿದಾಗ ಅಲ್ಪಸಂಖ್ಯಾತರ ತುಷ್ಟೀಕರಣ ನಿಮ್ಗೆ ಎದ್ದು ಕಾಣುವಂಥದ್ದು ಆಗ್ತಾಯಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂಥ ನಿಟ್ಟಿನಲ್ಲಿ ಈ ಕೇಸನ್ನು ಮುಚ್ಚಿ ಹಾಕ್ತಾರೆ ಅನ್ನುವಂಥದ್ದು ಸ್ವತಃ ಅವರ ಪಾಲಿಕೆ ಸದಸ್ಯರು, ಕಾಂಗ್ರೆಸ್ ಪಾರ್ಟಿ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ನಿರಂಜನ್ ಹಿರೇಮಠ ಅವರೇ ಅದನ್ನು ಹೇಳಿದ್ರು. ಇದನ್ನ CBI ಎನ್ಕ್ವೈರಿ ಆಗಬೇಕನ್ನುವಂಥ ಆಗ್ರಹ ಮಾಡಿದ್ದು ನಿರಂಜನ್ ಹಿರೇಮಠ ವಿನ ನಾವ್ಯಾರೂ ಆಗ್ರಹ ಮಾಡಿದ್ದಿಲ್ಲ. ನ್ಯಾಯ ಸರಿಯಾದ ನಿಟ್ಟಿನಲ್ಲಿ ಸಾಗಿಲ್ಲ, ತನಿಖೆ ಸರಿಯಾದ ನಿಟ್ಟಿನಲ್ಲಿ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವರ ಸ್ವತಃ ಪೇರೆಂಟ್ಸು ಇವತ್ತು ನಿರಂಜನ್ ಹಿರೇಮಠ ಮತ್ತು ಅವರ ತಾಯಿಯವರು ಕೂಡ ಹೇಳಿರ್ತಕ್ಕಂಥ ಸಂದರ್ಭ. ಹೀಗಾಗಿ ಈ ರೀತಿಯಾದಂಥ ಹತ್ಯೆ ಆದಾಗ ನಾವು ಒಂದು ಹೋರಾಟ ಮಾಡೋದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡೇ ಮಾಡುತ್ತೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಅನೇಕ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದಿತ್ತು. ಹಾಗಾದರೆ ನಾವು ಹೇಳಿದ್ವಿ ಫಾಸ್ಟ್ ಕೋರ್ಟ್ ಆಗಬೇಕು ಅಂತ ಹೇಳಿದ್ವಿ. ಇವತ್ತು ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಅದನ್ನ ಇವತ್ತು ಮಾಡಿ ನಾವು ಮಾಡಿಸ್ತೇವೆ ಅನ್ನೋದೊಂದು ಒಪ್ಕೊಂಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಹೀಗಾಗಿ ಅದನ್ನು ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಿದ್ರೆ ಯಾರೂ ಇಲ್ಲ. ಆದಷ್ಟು ಬೇಗನೆ ಆ ಯಾರು ಇವತ್ತು ಆರೋಪಿ ಇದ್ದಾರೆ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದು ಆಗ್ರಹನ ಮಾಡ್ತೀವಿ. $148 ಕೋಟಿ ಜನರೊಳಗೆ ಮುಂದೆ ಪ್ರಧಾನಿ ಅಭ್ಯರ್ಥಿಗಳು ಯಾರು ಇಲ್ಲ ಇಲ್ಲ ನೋಡಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ನರೇಂದ್ರ ಮೋದಿಯವರ ಕಲ್ಪನೆ ಏನಿತ್ತು? ಇವತ್ತು ನರೇಂದ್ರ ಮೋದಿಯವರು ಈ ವಯಸ್ಸಿನಲ್ಲಿ ಕೂಡ ಇಷ್ಟು ಇಳಿ ವಯಸ್ಸಿನಲ್ಲಿ ಕೂಡ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥ ಒಂದು ಸಲ ಯೋಚನೆ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿಯವರಾಗಲಿ ರಾಜು ಕಾಗೆ ಅವರು ಯೋಚನೆ ಮಾಡಿರಿ ಒಂದು ಸಲ. ಇವತ್ತು ನರೇಂದ್ರ ಮೋದಿಯವರು ನಾನೇ ಪ್ರಧಾನಮಂತ್ರಿ ಇದ್ದಿದ್ದು ದೇಶವನ್ನು ಓಡಿಸ್ತೀನಿ ಅಂತ ಹೇಳಲಿಲ್ಲ. 2047ಕ್ಕೆ ಇಡೀ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರವನ್ನು ಮಾಡೋದು ನನ್ನ ಕಲ್ಪನೆ ಅಂತ ಹೇಳಿದರು. 2047 ಮಟ್ಟ ನಾನು ಇರ್ತೇನೆ ಅಂತ ಹೇಳಿದ್ರೆ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗಲಿ, ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವ ಆಗಲಿ, ದೇಶದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ದೇಶವನ್ನು ಜಗತ್ತಿನ ನಂಬರ್ 1 ಸ್ಥಾನಕ್ಕೆ ಒಯ್ಯಬೇಕನ್ನುವಂತಕ್ಕಂಥ ಮಹತ್ವದ ನಿರ್ಧಾರವನ್ನು ನರೇಂದ್ರ ಮೋದಿಯವರು ತೆಗೆದುಕೊಂಡಿದ್ದಾರೆ. 2024ರಲ್ಲಿ 2047 ಬಗ್ಗೆ ಚಿಂತನೆ ಮಾಡ್ತಾರೆ. ಇದು ಕಾಂಗ್ರೆಸ್ ಈ ರೀತಿ ಮಾಡೋಕ್ಕೆ ಸಾಧ್ಯನಿಲ್ಲ. ಹೀಗಾಗಿ ಕೂಕು ಶಬ್ದಗಳನ್ನು ಮಾಡುವಂಥದ್ದು ಅವರ ಬಂದ್ಬಿಟ್ಟೈತಿ. ಹೀಗಾಗಿ ಮಾಡ್ತಾರೆ. ಅದಕ್ಕೆ ಯಾವುದೋ ಜನ ಸರಿಯಾದಂಥ ಉತ್ತರವನ್ನು ಮೇ 7ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಸರ್, ಈಗ ಯುವ ಸಮೂಹ ಬರೀ ಮೋದಿ ಅಂತಾರೆ. ಅವ್ರನ್ನೇನು ತೊಗೊಂಡು ಮೋದಿಯವ್ರನ್ನ ತೊಗೊಂಡು ಏನು ನೆಕ್ತಿರ ನೋಡಿ. ಇವತ್ತು ಎಲಬಿಲ್ಲದ ನಾಲಿಗೆ ಅಂತಂದೇಳಿ ಏನಾದರೂ ಮಾತಾಡಿದರೆ ಅದಕ್ಕೆ ಅರ್ಥ ಸಿಗಂಗಿಲ್ಲ. ದಯವಿಟ್ಟು ನಾನು ಕಾಂಗ್ರೆಸ್ಸಿನ ಎಲ್ಲ ನಾಯಕರಲ್ಲಿ ವಿನಂತಿ ಮಾಡ್ತೇನೆ,
ಈಗ ರಾಹುಲ್ ಗಾಂಧಿ ಬಗ್ಗೆ ನಾನೇನು ಅಪಸ್ವರವಾಗಿ ಮಾತಾಡೋದು ಸರಿಯಾಗತ್ತಾ? ಅದು ಸರಿಯಲ್ಲ. ನಾವು ಮಾತಾಡೋದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ಕೊಡುತ್ತೆ. ಇವತ್ತೇನು ನೀವು ನೆಗ್ತಿರೋ ಪಕ್ತಿರೋ ಎಂದಿರಲ್ಲ, ಇದು ರಾಜು ಕಾಕಿನ ಸಂಸ್ಕೃತಿ ಇದೆ, ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿ. ಅದನ್ನು ತೋರಿಸ್ಕೊಡುವಂಥ ಕೆಲಸ ಅವ್ರು ಮಾಡಕತ್ತಾರ. ಆದರೆ ಜನ ಭಾಳ ಪ್ರಬುದ್ಧರಿದ್ದಾರೆ. ದೇಶದ ಜನ, ಕರ್ನಾಟಕ ರಾಜ್ಯದ ಜನ ಇದ್ರ ಬಗ್ಗೆ ಸಂಪೂರ್ಣವಾಗಿ ತೀರ್ಮಾನ ತೊಗೊಂತಾರೆ. ನೀವು ಈ ರೀತಿಯಾದಂಥ ಹೇಳಿಕೆ ಕೊಡೋ ಮುಖಾಂತರ ಆಕಾಶಕ್ಕೆ ಉಗುಳಿದ್ರೆ ಆಕಾಶಕ್ಕೆ ಏನಾಗಂಗಿಲ್ಲ, ಹೊಳ್ಳಿ ಸಿಡಿದು ನಿಮ್ಗೆ ಅಷ್ಟು ರಾಜು ಕಾಕಿ ನೆನ್ಪಿಟ್ಕೊಳ್ಳಿ. ಈಗ ಮತದಾರರಿಗೆ ಒಂಥರ ಹೆದರಿಕೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸರಿ ಮತ ಜಾಸ್ತಿ ಹಾಕಲಿಲ್ಲ ಅಂದರೆ ಕರೆಂಟು ಯೋಜನೆಯನ್ನು ತೆಗಿತೀವಿ. ಯಾರು ಹೇಳಿರೋದು? ರಾಜು ಕಾಗೆ ಅವರೇ. ನೋಡಿ, ರಾಜು ಕಾಗೆ ಅವರು ಸಿದ್ದರಾಮಯ್ಯನವ್ರು ಮುಂದೆ ಏನು ಹೇಳ್ಬೇಕತ್ತಲ್ಲ ಆ ವಿಷಯಗಳನ್ನ ಇವತ್ತು ಅವ್ರ ಮುಖಾಂತರ ಹೇಳಿಸೋ ಕೆಲಸ ಮಾಡ್ಯಾರ. ಕಾಂಗ್ರೆಸ್ ಪಾರ್ಟಿ ಬರಲಿಲ್ಲ ಅಂದ್ರೆ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಹೋಕ್ಕವು. ಇವತ್ತು ಸರ್ಕಾರಕ್ಕೆ ಗ್ಯಾರಂಟಿ ಸ್ಕೀಮ್ ನಡೆಸಲಾರ್ದಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ಸರ್ಕಾರ ಐತಿ. ಅವ್ರಿಗೆ ಹಣಕಾಸಿನ ವ್ಯವಸ್ಥೆನ ಹೊಂದೋಕ್ಕಾಗಿಲ್ಲ. ಇವತ್ತು ಟ್ಯಾಕ್ಸೇಷನ್ ಸಿಕ್ಕಾಪಟ್ಟಿ ಏರಿಸುವಂಥ ಕೆಲಸವನ್ನು ಮಾಡಕತ್ತಾರೆ. ಒಂದು ಕೈಲೇ ಕೊಡ್ತಾರೆ, 3 ಕೈಲೇ ತಗೊಳ್ಳೋಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿಗಳು ಮತ್ತು ಉಳಿದ ಸಚಿವರು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇವತ್ತು ಈಗ ಅವ್ರಿಗೆ ಖಂಡಿತವಾಗಿ ನಿಶ್ಚಯತೆ ಇದೆ, ನಾವು ಯಾವ ಕಾರಣಕ್ಕೂ ಗೆಲ್ಲಂಗಿಲ್ಲ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಕಾಂಗ್ರೆಸ್ ಪಾರ್ಟಿಗೆ ಐತಿ. ನರೇಂದ್ರ ಮೋದಿ ಅವ್ರ ನೇತೃತ್ವ ಅಬ್ಕಿ ಬಾರ್ 400 ಪಾರ್ ಅಂತ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರಲ್ಲ. ಈಗ ಗೆಲ್ತೈತಿ. ಭಾರತೀಯ ಜನತಾ ಪಾರ್ಟಿ ಇವತ್ತು ನರೇಂದ್ರ ಮೋದಿ ನೇತೃತ್ವ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋಂಥ ನಿಟ್ಟಿನಲ್ಲಿ ನಾವು ಹೋಗ್ತೀವಿ. ನೇರವಾಗಿ ಹೇಳಿದೆ ಶಾಸಕರ ಮೂಲಕ ಅನೇಕ ವಿಷಯಗಳನ್ನು ಹೇಳ್ಸಕತ್ತಾರೆ ಇವತ್ತು ಮುಖ್ಯಮಂತ್ರಿಗಳು. ಅವ್ರಿಗೂ ಸ್ಪಷ್ಟತೆ ಬಂದಿದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಎಷ್ಟು ಗೆಲ್ತೀವಿ ಅಂತ ಬಂದೈತಿ. ಹಾಗಾಗಿ ಅದಕ್ಕೆ ಮುಂಜಾಗ್ರತೆ ಕ್ರಮವಾಗಿ 144 ಅಂತ ಹೆಂಗೆ ಸೆಕ್ಷನ್ ಹಾಕ್ತಾರೆ ಇಂಪ್ಲಿಮೆಂಟ್, ಆ ರೀತಿ 144 ಹಾಕೋ ಸೆಕ್ಷನ್ ಅಂತ ಪ್ರಯತ್ನ ಮಾಡಕತ್ತಾರೆ. ದೇಶದ ಯುವಕರು, ರೈತರು ಹಾಗೂ ಬಡವರು ಸಂಕಷ್ಟದಲ್ಲಿ ಇದ್ದಾರೆ. ದಿನ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಿವೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುತ್ತಿದ್ದಾರೆ. ಇದು ಸಬ್ಕಾ ಸಾಥ್ ಸಬ್ಕಾ ಸತ್ಯಾನಾಶ ಆಗಿದೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಯುವಕರಿಗೆ ಉದ್ಯೋಗ ಒದಗಿಸಲು ಸರ್ಕಾರ ವಿಫಲವಾಗಿದೆ. ರೈತರ ಆದಾಯ ದ್ವಿಗುಣಗೊಳಿಸುವ ಭರವಸೆ ಈಡೇರಿಲ್ಲ. ದಿನ ಬಳಕೆ ವಸ್ತುಗಳು ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೆ ಏರಿದೆ. ರೈತರು ಬಳಸುವ ರಸಗೊಬ್ಬರದ ಬೆಲೆ ಏರುತ್ತಲೇ ಇದೆ. ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕಿದ್ದ ಮೋದಿ ಬರೇ ಸುಳ್ಳು ಹೇಳಿಕೊಂಡು ಹೋಗುತ್ತಿದ್ದಾರೆ. ಈಗಾಗಲೇ 2 ಸಲ ಬಿಜೆಪಿಗೆ ಹಾಗೂ ಮೋದಿಗೆ ವೋಟ್ ಹಾಕಿ ತಪ್ಪು ಮಾಡಿದ್ದೀರಿ. ಈಗ ಮತ್ತೆ ಅಂತಹ ತಪ್ಪು ಮಾಡಿದ್ರೆ ನೀವು ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಡಿಸಿಸಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಸಾಹೇಬ್, ಭೀಮಣ್ಣ ಸಾಲಿ, ಶಿವಾನಂದ ಪಾಟೀಲ್, ರಮೇಶ್ ಮರ್ಗೋಳ್, ಮುಕ್ತಾರ್ ಪಟೇಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ನೋಡ್ತಾರೆ ಜನ ಬಹಳ ವಿರೋಧ ಮಾಡಕ್ ಪ್ರಾರಂಭ ಮಾಡಿದ್ರೆ, ಅವ್ರಿಗೆ ವಿರೋಧಿಸಿದ್ರೆ ಜಟ್ನೆ ಪಲ್ಟಾಯಿಸ್ಬಿಡ್ತಾರೆ, ಯೂ ಟರ್ನ್ ತೊಗೊಳ್ತಾರೆ. ಇಲ್ಲ, ನಾವು ಹಂಗೆಂದು ಹೇಳಿಲ್ಲ, ಶಾಶ್ವತವಾಗಿ ರಿಸರ್ವೇಶನ್ ಇರ್ತದೆ ಅಂತ ಹೇಳ್ತಾರೆ. ನೀವು ಓದಿರ್ಬೋದು, ನೋಡಿರ್ಬೋದು, ಟಿವಿಯಲ್ಲೂ ಕೂಡ ಕೇಳಿರ್ಬೋದು. ಇದು ಹೇಳೋದು ಮಾತು ನರೇಂದ್ರ ಮೋದಿ ಅವರೇ. ನರೇಂದ್ರ ಮೋದಿ ಯಾವಾಗ್ಲೂ ನಿಜ ಹೇಳೋದೇ ಇಲ್ಲ. ನೀವು ಅನ್ಬಹುದು, ಏನಪ್ಪ ಇವರು ಖರ್ಗೆ ಸಾಹೇಬರು ಬಂದು ಪದೇ ಪದೇ ಹಿಂಗೆ ಹೇಳತ್ತಾರ. ನಿಜ ನಿಮ್ಗೆ ಹೇಳ್ಬೇಕಾಗಿದ್ರೆ ಒಂದೆರಡು ಉದಾಹರಣೆ ಕೊಡ್ತೀನಿ. ಮೊದಲನೇ ಚುನಾವಣೆಯಲ್ಲಿ ಏನ್ ಹೇಳಿದ್ರು, आप अगर मुझे इस देश का प्रधानमंत्री बनाएंगे तो मैं हर एक को जो बाहर देशों में काला धन पड़ा है वो काला धन वापिस लाकर हर एक के जेब में 15-15 लाख डालूंगा. ಹೇಳಿದ್ರೋ ಇಲ್ಲೋ? ಹೇಳಿದಾರೋ ಇಲ್ಲ? ನಿಮಗೆ ಸಿಗ್ತಾ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಜೋಬ್ನಲ್ಲಿ? ಸಿಕ್ಕಿಲ್ಲ ಅಂದ್ರೆ ಕೈ ಎತ್ತಿ ನೋಡೋಣ. ಇಷ್ಟು ಜನ ಸಿಕ್ಕಿಲ್ಲ ಅಂತ ಹೇಳುವಾಗ ಮೋದಿ ಅವರು ಯಾವ ಮುಖ ತಗೊಂಡು ನಾನಿದ ಮೆಸೇಜ್ ಬೋಲ್ತಾ. ಆಮೇಲೆ ಇನ್ನೊಂದು ಹೇಳಿದ್ರು, ನಾನು 2 ಕೋಟಿ ನೌಕರಿಗಳು ಪ್ರತಿ ವರ್ಷ
ನಮ್ಮ ಯುವಕರಿಗೆ ಕೊಡ್ತೀನಿ ಅಂತ ಹೇಳಿದ್ರೋ ಇಲ್ಲೋ? ಅಂದ್ರೆ 10 ವರ್ಷದಲ್ಲಿ 20 ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು. ಕೊಟ್ರ? ಅದ್ ಮೋದಿ ಅವರು ಸುಳ್ಳು ಏನ್ ನಿಜ ಹೇಳ್ತಾರೋ ನೀವೇ ಹೇಳಿ. ಸುಳ್ಳು ಹೇಳ್ತಾರೆ. ಪ್ರಧಾನ ಮಂತ್ರಿಯಾಗಿ ಹೆಂಗ್ ಸುಳ್ಳು ಹೇಳ್ತಾರಪ್ಪ? ಯಾರೋ ಬೇರೆಯವರಿದ್ರೆ ಸುಳ್ಳು ಹೇಳಿದಾರೆ ಅಂತ ಹೇಳ್ಬೋದು. ನರೇಂದ್ರ ಮೋದಿ ವಿಶ್ವಗುರು ಅಂತವ್ರೆ ಸುಳ್ಳು ಹೇಳ್ತಾನ? ಅದಕ್ಕೆ ಸುಳ್ಳಿನ ಸರ್ದಾರ್ ಅಂತ ನಾವು ಅವನಿಗೆ ಹೆಸರಿದ್ದೆ. ಸುಳ್ಳಿನ ಸರ್ದಾರ. ನಮ್ಮ ರೈತರಿಗೆ ದುಪ್ಪಟ್ಟು ಇನ್ಕಮ್ ಮಾಡಿಕೊಡ್ತೀನಿ ಅಂತ ಹೇಳ. ದುಪ್ಪಟ್ಟು ಇನ್ಕಮ್ ಮಾಡ್ತೀನಿ ಅಂತ ಹೇಳ. ರೈತರದ ಆಮದಾನಿ ದುಪ್ಪಟ್ಟಾಯ್ತಾ? ಇಲ್ಲ. ಅದನ್ನು ಸುಳ್ಳೆ. ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು. ಇವತ್ತು ಮೋದಿ ಅವರು ಹೇಳಿಕೊಂಡು ಹೊಂಟಿದ್ದಾರೆ. ಇಷ್ಟೊಂದು ಈ ದೇಶದಲ್ಲಿ ನೌಕರಿಗಳಿಲ್ಲ, ಜನರಿಗೆ ಜಾಬ್ ಸಿಗ್ತಾ ಇಲ್ಲ. 45 ವರ್ಷದಲ್ಲಿ ಎಲ್ಲಕ್ಕಿಂತಲೂ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗಾಗಿದ್ದು ಈ 45 ವರ್ಷದಲ್ಲಿಗಿಂತಲೂ ಈಗ 10 ವರ್ಷದಲ್ಲಿ ಆಗಿದೆ. ಆದರೂ ಮೋದಿ ಅವರಿಗೆ ಏನಾಗಿಲ್ಲ. ಮೋದಿ ಅವರು ಪದೇ ಪದೇ ಹೇಳೋದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆದ್ರೆ ನೀವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಮಾಡಲಿಲ್ಲ. ಲೇಕಿನ್ ಸಬ್ಕಾ ಸತ್ಯಾನಾಶ तो कर दिए. अरे जो महिलाएं हमारे माँ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಕೋಟ್ನೂರು ಡಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ವೀರಶೈವ ಲಿಂಗಾಯತ ಸಮುದಾಯದ ವತಿಯಿಂದ ನಡೆಯುತ್ತಿದ್ದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಇದ್ದಕ್ಕಿದ್ದಂತೆ ಅಸ್ವಸ್ಥಗೊಂಡು ಕುಸಿದು ಬಿದ್ದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದರು. ಟೆಸ್ಟ್ ECG ಮತ್ತು ಇದ್ರದ್ದು ಟೆಸ್ಟ್ ಕಳಿಸಿದಾರೆ. ಬ್ಲಡ್ ಟೆಸ್ಟ್ ಸಂಜೆ 5 ಮತ್ತೊಮ್ಮೆ ಟೆಸ್ಟ್ ಮಾಡ್ತೀನಿ. ಸಂಜೆ 5 ಮತ್ತೊಮ್ಮೆ ಎಲ್ಲ ಚೆಕಪ್ ಮಾಡಿದ್ಮೇಲೆ ವೀರೇಶ್ ಹೆಬ್ಬಾಳ್ ಮೆಡಿಕಲ್ ಸ್ಟೂಡೆಂಟ್ ಬ್ಲಡ್ ಟೆಸ್ಟ್ ನಾರ್ಮಲ್ ಇದೆ. 5 ಗ್ರಾಮ್ ಅದೇ ಫೋನ್ ಏನಾರ ಪಾಸಿಟಿವ್ ಇಲ್ಲ ಲೇಟರ್. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಬಿಜೆಪಿ ನಗರ ಅಧ್ಯಕ್ಷ ಚಂದು ಪಾಟೀಲ್ ಮಾತನಾಡಿದರು. ಜಿಮ್ಸ್ ಆಸ್ಪತ್ರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಬಿವೈ ವಿಜೇಂದ್ರ ಅಣ್ಣವರು ಭೇಟಿಯನ್ನು ಕೊಟ್ಟಿದ್ದಾರೆ. ಏನು ಚಿಕಿತ್ಸೆಗಾಗಿ ನಮ್ಮ ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಉಮೇಶ್ ಜಾಧವ್ ಅವರು ಇವತ್ತು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರ ಒಂದು ಕುಶಲೋಪರಿಯನ್ನು ವಿಚಾರಿಸೋಕ್ಕೆ ಇವತ್ತಿನ ದಿವಸ ಅಧ್ಯಕ್ಷರು ಆಸ್ಪತ್ರೆಗೆ ಬಂದೋಗಿದ್ದಾರೆ. ಬೆಳಗ್ಗೆ ಇವತ್ತು ಏನು ಈ ಉರಿ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸುಮಾರು 5 ಗಂಟೆ ಕಾಲ ಇವತ್ತು ಏನು ಹೋರಾಟವನ್ನು ಇವತ್ತಿನ ದಿವಸ ನಮ್ಮ ಕೋಟ್ನೂರು ರಸ್ತೆಯಲ್ಲಿ ನಡೆದಿತ್ತು. ಆ ಒಂದು ಹೋರಾಟದಲ್ಲಿ 5 ತಾಸು ಇವತ್ತು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂಥೇಳಿ ಬಿಸಿಲಲ್ಲಿ ನಮ್ಮೆಲ್ಲರನ್ನು ಕೂಡಿಸಿದ್ರು. ಯಾವ ಅಧಿಕಾರಿಗಳು ಕೂಡ ಬಂದು ಈ ಒಂದು ಹೋರಾಟಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು, ಜನರ ಏನು ಬೇಡಿಕೆ ಇತ್ತು ಅದು ಕೇಳೋಕ್ಕೂ ಕೂಡ ಇವತ್ತು ಈ ಸೌಜನ್ಯ ಈ ಸರ್ಕಾರಕ್ಕೆ ಇರಲಿಲ್ಲ.
ಈ ಬಿಸಿಲಲ್ಲಿ ಇವತ್ತು 5 ಗಂಟೆ ಕಾಲ ಕುಂತು ಇವತ್ತು ಆ ಬಿಸಿಲಿನಿಂದ ಇವತ್ತು ಮತ್ತು ಅದರ ಜೊತೆಯಲ್ಲಿ ಆ ಒಂದು ಹೋರಾಟದಲ್ಲಿ ಇವತ್ತು ಪೊಲೀಸರು ಮತ್ತು ಸ್ವಲ್ಪ ತಳ್ಳಾಟವನ್ನು ಮಾಡಿದ್ದಕ್ಕಾಗಿ ಅಲ್ಲಿ ಒಂದು ಸ್ವಲ್ಪ ನೂಕುನುಗ್ಗಲು ಆಗಿದ್ದರಿಂದ ಇವತ್ತು ಉಮೇಶ್ ಜಾಧವ್ ಸಾಹೇಬರ ಒಂದು ಏನೋ ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಇವತ್ತು ನಮ್ಮ ವೈದ್ಯ ಅಧಿಕಾರಿಗಳನ್ನು ಕೂಡ ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ, ಅಲ್ಲಿರುವಂಥ ಅನೇಕ ಜನ ತಾಯಂದಿರು ಕೂಡ ಸ್ಟ್ರೈಕಲ್ಲಿ ಕುಂತಿದ್ದರು. ಅವರಿಗೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಆಗಿದೆ. ಅವರಿಗೂ ಕೂಡ ಆ ಬಿಸಿಲಿನಲ್ಲಿ ಇವತ್ತಿನ ದಿವಸ ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗಿದೆ. ಆದರೆ ಯಾರಿಗೂ ಕೂಡ ಕನಿಕರ ಬರಲಿಲ್ಲ. ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಜನರು ಸತ್ರು ಪರವಾಗಿಲ್ಲ, ಇವತ್ತು ಚುನಾವಣೆನೇ ಅವರಿಗೆ ಮುಖ್ಯ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಈ ಕಾಂಗ್ರೆಸ್ಸಿನ ಈ ದುರಾಡಳಿತ ಇವತ್ತು ಜನರು ಬೇಸತ್ತೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಈಗ ವೀರಶೈವ ಲಿಂಗಾಯತ ಸಮಾಜ ಅಲ್ಲ, ಎಲ್ಲ ಇಡೀ ಹಿಂದೂ ಸಮಾಜದ ಪರಿಸ್ಥಿತಿ ಇದೇ ಥರ ಆಗಿಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲದಕ್ಕೂ ಕೂಡ ಇವತ್ತಿನ ದಿವಸ ಹಿಂದೂ ಸಮಾಜನೇ ಇವತ್ತು ತೊಂದರೆ ಅನುಭವಿಸ್ತಾ ಇರುವಂಥದ್ದು. ಇಂಥದ್ರಲ್ಲಿ ಇವತ್ತು ನಮ್ಮ ಉಮೇಶ್ ಜಾಧವ್ ಸಾಹೇಬರು ಕೂಡ ಅವರಿಗೂ ಚುನಾವಣೆ ಇತ್ತು, ಆದರೆ ಜನರ ಸಮಸ್ಯೆ ಭಾಳ ಮುಖ್ಯ ಅಂತ ಹೇಳಿ ಇವತ್ತು ಅವ್ರು ರಸ್ತೆಗೆ ಕುಂತಿದ್ದರು. ಅವರ ಆರೋಗ್ಯದಲ್ಲಿ ಇಷ್ಟೊಂದು ತೊಂದರೆ ಆಗಬೇಕಂತಂದರೆ ಅವರು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೋದಾಗಿತ್ತು. ಆದರೆ ಚುನಾವಣೆ ಪ್ರಚಾರಕ್ಕಿಂತ ಇವತ್ತು ನನ್ನ ಜನರಿಗೆ ನ್ಯಾಯ ಒದಗಿಸ್ಬೇಕಂತ ಹೇಳಿ ಅವರು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ನಾನು ಜನರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಸಾಹೇಬರ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗ್ತಾ ಇದೆ ಅಂತ ಮಾತನ್ನೇ ವೈದ್ಯರು ಹೇಳಿದ್ದಾರೆ. ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಪ್ರಿಯಾಂಕರ್ಗೆ ಡಿಕ್ಟರ್ಶಿಪ್ ಮಾಡ್ತಾ ಇದ್ದಾರೆ. DNA ಟೆಸ್ಟ್ ಮಾಡಿಸ್ತಾರಂತೆ. ಮೊದಲು ನಿಮ್ಮದು DNA ಟೆಸ್ಟ್ ಮಾಡಿಸಬೇಕು ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಕಲಬುರಗಿಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ನಲ್ಲಿ ಒಬ್ಬ ಸಾಮಾನ್ಯ ದಲಿತ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತ ನಾವು ಹೇಳಿದ್ವಿ ಎಂದರು. 11 ಬಾರಿ ಗೆದ್ದವರು 1 ಬಾರಿ ಸೋತಿದ್ದಕ್ಕೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಪ್ರಿಯಾಂಕರ್ಗೆ ಹೇಳ್ತಿದ್ದಾರೆ. AICC ಅಧ್ಯಕ್ಷರು ಎಲ್ಲಾ ಕಡೆ ಓಡಾಡಬೇಕಾಗುತ್ತದೆ, ಆದ್ರೆ ಇವತ್ತು ಕಲಬುರಗಿಯಲ್ಲಿ ಠಿಕಾಣೆ ಹಾಕಿದ್ದಾರೆ. ಆದ್ರೆ ಇದು 100ಕ್ಕೆ 100 ಅವರು ಇಲ್ಲಿ ಗೆಲ್ಲುವುದಿಲ್ಲ. ನಾನು ಚಿಂಚೋಳಿ MP ಅಂದ್ರೆ ಓಕೆ, ಅದು ಕಲಬುರಗಿಯ ಒಂದು ಕ್ಷೇತ್ರ. ಆದ್ರೆ ಪ್ರಿಯಾಂಕರ್ಗೆ ಸ್ಪೆಷಲ್ ಬೇಬಿ ಒಂದಲ್ಲ 10 ಸಾರಿ ಹೇಳುತ್ತೇನೆ ಎಂದರು. ಬಹಳ ದುಃಖದಿಂದ ಹೇಳಬೇಕಾಗ್ತದೆ, ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲ. ಟೋಟಲಿ ಇಟ್ ಹ್ಯಾಸ್ ಗಾನ್ ಟು ಡಾಗ್ಸ್. ಲಾ ಆ್ಯಂಡ್ ಆರ್ಡರ್ ಫೇಲ್ ಆಗ್ಯದ. 10 ಸಲ 100 ಸಲ ದಿನ ಹೇಳಿದ್ರು ಕೂಡ ಲಾ ಆ್ಯಂಡ್ ಆರ್ಡರ್ ಸರಿ ಇದೆ ಅಂತ ಹೇಳಿ ಉಸ್ತುವಾರಿ ಮಂತ್ರಿ ಬಾರ್ ಹೇಳ್ತಾ ಇದ್ದಾರೆ. 10 ತಿಂಗಳು 11 ತಿಂಗಳಾಯಿತು, ಕಲಬುರಗಿ ಜನರು ಯಾರು ಸುಖದಿಂದಿಲ್ಲ, ಭಯದ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಭಯದ ವಾತಾವರಣದಲ್ಲಿ ನಮ್ಮ ಕಲಬುರಗಿ ಜನರು ಜೀವನ ನಡೆಸ್ತಾ ಇದ್ದಾರೆ. ನಮಗೆ ಕಾಲ್ ಬರ್ತವೆ, ಫೋನ್ ಬರ್ತವೆ, ಸರ್ ಹಿಂಗಾದ್ರೆ ಹೆಂಗೆ. ನಿನ್ನೆ ಒಂದು ಘಟನೆ ಹೇಳಬೇಕಾಗ್ತದೆ. ನಾವು ಇನ್ನು ಪೂರ್ತಿ ನನಗೆ ಮಾಹಿತಿ ಇಲ್ಲ, ಜಸ್ಟ್ ಮಾಹಿತಿ ಇದ್ದಷ್ಟು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ, 22 ಜನವರಿ 22 ಜನವರಿ 2024 ಅವತ್ತು ರಾಮಲಲ್ಲಾ ಪ್ರತಿಷ್ಠಾಪನೆ ದಿವಸ ಮರು ದಿವಸ ಒಂದು ಘಟನೆ ಆಗಬಾರ್ದಿತ್ತು, ಆಗಿದೆ. ಅದನ್ನು ನಾವು ಖಂಡಿಸ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಸ್ವಲ್ಪ ಇನ್ಸಲ್ಟ್ ಮಾಡಿದ್ದಾರೆ, ಅದನ್ನು ಖಂಡಿಸ್ತೀವಿ ನಾವು. ಯಾರೇ ಅದು ಕೆಲಸ ಮಾಡಬಾರ್ದು. ಅವರಿಗೆ ಯಾರು ಅಂತ ಇದು ಮಾಡ್ಯಾರ, ಕೆಟ್ಟ ಕೆಲಸ ಮಾಡ್ಯಾರ, ಅವರಿಗೆ ಪೊಲೀಸ್ ಹಿಡಿದು ಹಾಕಿದ್ರು ಜೈಲ್ನಾಗ ಹಾಕಿ. ನಿನ್ನೇನೋ ರಿಲೀಸ್ ಆಗ್ಯಾರ ಕಾಣ್ತದೆ. ನಿನ್ನೆ ರಿಲೀಸ್ ಆದಮೇಲೆ ರಾತ್ರಿ ಮನೆಗೆ ಹೋಗಿ ಗುಂಡಾಗಳು ಆ ಹೆಣ್ಮಕ್ಳಿಗೆ ಕೂಡ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಇದನ್ನು ನಾವು ಕಠೋರ ಶಬ್ದದಿಂದ ಖಂಡಿಸ್ತೀವಿ. ನಾವು ಕಾನೂನು ಆ್ಯಕ್ಷನ್ ತೊಗೊಂಡಿದೆ. ಕಾನೂನು ಪ್ರಕಾರ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಅವ್ರ ಮನೆಗೆ ಒಂದು ವಿಡಿಯೋ ರಾತ್ರಿ 12ಕ್ಕೆ ವಿಡಿಯೋ ಬಂತು. ಯಾರು ಕಳಿಸಿದ್ರು ಗೊತ್ತಿಲ್ಲ ನನಗೆ. ಅದು ನೋಡಿ ನಾವು ಇಮಿಡಿಯೇಟ್ಲಿ ನಾವು ಫೋನ್ ಮಾಡಿದಾಗ ಯಾವ ಹೊಡೆಸ್ಕೊಂಡು ಯಾರಂತ ಗೊತ್ತಿಲ್ಲ, ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ನಾವು ಹೋಗಿ ವಿಸಿಟ್ ಮಾಡ್ತೀವಿ. ಈಗ ಅದನ್ನು ನಾವು ಕಠೋರವಾಗಿ ಖಂಡಿಸ್ತೀವಿ. ನಿಮಗೆ ಗೊತ್ತಿದೆ, 23 ಜನವರಿ
ಪೂರ್ತಿ ಗುಲ್ಬರ್ಗಾದಾಗ ಇವತ್ತು ಭಯದ ವಾತಾವರಣ. ಗುಲ್ಬರ್ಗಾದಾಗ ಎಲ್ಲ ದುಕಾನ್ಗಳು ಬಂದ್ ಮಾಡಿಸಿ ಹೊಲಸು ಸ್ಲೋಗನ್ಗಳು ಹಾಕಿ ಭಾಳ ಜನರಿಗೆ ಇನ್ನೋಸೆಂಟ್ ಜನರಿಗೆ ತೊಂದರೆ ಕೊಟ್ಟರು. ಅವತ್ತು ಪೊಲೀಸ್ ನಾವು ಕಂಪ್ಲೇಂಟ್ ಮಾಡಿ ಹೇಳಿದ್ರು, ಪೊಲೀಸ್ ನಾವು ವಿಡಿಯೋ CC ಕ್ಯಾಮ್ರಾದಾಗ ನೋಡ್ತೀವಿ, ಅವರಿಗೆ ಆ್ಯಕ್ಷನ್ ತೊಗೋತೀವಿ. ಏನಾಗ್ಯದ ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗೇನು ಹೇಳಿಲ್ಲ. ನಾವು ಕೇಳಿದಾಗ ನಾವು ತೊಗೋತಾ ಇದ್ದೀವಿ ಅಂತ ಹೇಳಿದ್ರು. ಒಂದು ವೇಳೆ ಅವಾಗೆ ಅವ್ರು ಆ್ಯಕ್ಷನ್ ತೊಗೊಂಡು ಇವೆಲ್ಲ ಮಾಡಿದ್ರೆ ಇಂಥ ಘಟನೆ ಆಗ್ತಿದ್ದಿಲ್ಲ. ಇದನ್ನು ನಾವಲ್ಲ, ಬರೀ ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಲಬುರಗಿ ಎಲ್ಲ ಜನರು ಇವತ್ತು ಖಂಡಿಸ್ತಾ ಇದ್ದಾರೆ. ಒಂದು. ಎರಡನೇದು, ಮೊನ್ನೆ ನಿಮಗೆ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೆ ಇಲ್ಲಿ ಮೊನ್ನೆ ಮಧ್ಯಾಹ್ನ. ನಿನ್ನೆ ಅದನ್ನು ಪ್ರಿಯಾಂಕ್ ಖರ್ಗೆ ಅವರು ಎಮರ್ಜೆನ್ಸಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979654 ಮತ್ತು 08472240066 24066. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.
ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.